ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವರು MLA ಅಲ್ಲ, ಮಿನಿಸ್ಟರ್ ಕೂಡ ಅಲ್ಲ, ಆದ್ರೆ ಇವರ ದರ್ಬಾರ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿದೆ. ಸೊ ಇವರು ಮಾಜಿ ಸಚಿವರಾದ್ರೂ ಕೂಡ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. MLA ಅಲ್ಲ, ಸಚಿವರಲ್ಲ, ಮಾಜಿ ಮಂತ್ರಿ, ಮಾಜಿ MLA. ಸೊ ಅವರು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಸಭೆಯನ್ನ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಜೊತೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ PT ಪರಮೇಶ್ವರ್ ನಾಯಕ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು, ಇವರ ಈ ಒಂದು ವರ್ತನೆಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಯಮವನ್ನ ಮೀರಿ ನಿಯಮ ಬಾಹಿರವಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ PT ಪರಮೇಶ್ವರ್ ನಾಯಕ್ ಸಭೆಯನ್ನ ಮಾಡಿದ್ದಾರೆ. ಸೊ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಅಲ್ಲಿ MLA ಕೃಷ್ಣ ನಾಯಕ್ BJP MLA, ಅವ್ರಿಗೆ ಗೊತ್ತಿಲ್ಲದಿರನೆ ಇಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ಹೂವಿನ ಅಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ರು ಪರಮೇಶ್ವರ್ ನಾಯಕ್. ಸೊ ಅಲ್ಲಿ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ವಿಚಾರವಾಗಿ ನೀರಾವರಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಸೊ ಇದು ಶಿಷ್ಟಾಚಾರವನ್ನು ಉಲ್ಲಂಘಿಸಿ ನಡೆದಂತಹ ಸಭೆ. ಸೊ ಅಧಿಕಾರಿಗಳಿಗೆ ಮಾಹಿತಿಯೊಂದಿಗೆ ಬನ್ನಿ ಅಂತ ಇವರು ಸಭೆಗೆ ಕರೆದಿದ್ರಂತೆ. ಮೊದಲೇ ಸೂಚನೆಯನ್ನು ಕೊಟ್ಟಿದ್ರು ಪರಮೇಶ್ವರ್ ನಾಯಕ್. ಆಗಸ್ಟ್ 13ನೇ ತಾರೀಕು ಈ ಒಂದು ಸಭೆ ಆಗಿದೆ. ಸೊ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರೇನು ಹೌದು, ಅವರಿಗೆ ಈ ರೀತಿಯಾಗಿ ಕ್ಷೇತ್ರದ ಅಥವಾ ಜಿಲ್ಲೆಯ ನೀರಾವರಿ ಅಧಿಕಾರಿಗಳ ಜೊತೆ ಸಭೆ ನಡೆಸುವಂಥ ಅಧಿಕಾರ ಇಲ್ಲ. ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಅಧಿಕಾರದ ದುರುಪಯೋಗ ಮಾಡಿಸ್ಕೊಂಡು ಈ ಒಂದು ಸಭೆಯನ್ನು ಮಾಡಿದ್ದಾರೆ ಅನ್ನೋದು BJP ನಾಯಕರು ಹಾಗೂ ಕೆಲವು ಸ್ಥಳೀಯ ಮುಖಂಡರ ಆರೋಪ. ಸೊ ಈ ರೀತಿಯಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು PT ಪರಮೇಶ್ವರ್ ನಾಯಕ್ ಸಭೆಯನ್ನು ಮಾಡಿದ್ದಾರೆ. ಇಂತಹ ಒಂದು ದರ್ಬಾರ್ಗೆ ಕಡಿವಾಣ ಆಗಬೇಕು, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ BJP ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾವು ಕಳೆದ 3-4 ದಿನಗಳಿಂದ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಬೆಳಗಾವಿ ರೈತರ ವಿಚಾರವಾಗಿ ಕೆಲವೊಂದಿಷ್ಟು ರೈತರು ಪ್ರತಿಭಟನೆಯನ್ನು ಮಾಡಿಸಿ ಕಳೆದ ಒಂದು 20-30 ದಿನದಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಅಧಿಕಾರಿಗಳು ವಿಚಾರವಾಗಿ ಮೌನವನ್ನು ವಹಿಸಿದ್ದಾರೆ. ಈ ಹುಕ್ಕೇರಿ ಮತ್ತು ಚಿಕ್ಕೋಡಿ ತಾಲೂಕಿನ ಸುಮಾರು 21 ಹಳ್ಳಿಗಳಿಗೆ ಕುಡಿಯುವ ನೀರಿನ ವಿಚಾರವಾಗಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. 2007ರಲ್ಲಿ ಮಹತ್ವಾಕಾಂಕ್ಷೆಯ ಒಂದು ಏತ ನೀರಾವರಿ ಕೊಟಬಾಗಿ ಏತ ನೀರಾವರಿ ಯೋಜನೆ ಆರಂಭ ಆಗಬೇಕಿತ್ತು. ಸೊ ಇನ್ನೂ ಕೂಡ ಸರಿಯಾಗಿ ರೈತರಿಗೆ ಅದರ ಒಂದು ಲಾಭ ಸಿಗ್ತಾ ಇಲ್ಲ. ಅಧಿಕಾರಿಗಳು ಸುಮ್ಮನೆ ಇದ್ದಾರೆ. ರೈತರಿಗೆ ಏನು ನೀರಾವರಿ ಮತ್ತು ಹಳ್ಳಕೊಳ ತುಂಬಿಸೋ ಯೋಜನೆ ಇದು, ಬಟ್ ಇದುವರೆಗೂ ಕೂಡ ಆ ಒಂದು ಯೋಜನೆ ಸಂಪೂರ್ಣವಾಗಿ ಆಗಿಲ್ಲ. ಹುಕ್ಕೇರಿಯ ಶಿರಟ್ಟಿ, ಸಾರಾಪುರ, ಆಮೇಲೆ ಶಿರಟ್ಟಿಕೇರಿ, ಶಿರಟ್ಟಿ, ಹೊಳ್ಳೋಳಿ ಈ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಇನ್ನಾದರೂ ಅಧಿಕಾರಿಗಳು ರೈತರ ಈ ಒಂದು ಕಣ್ಣೀರನ್ನು ಒರೆಸುವಂತಹ ಕೆಲಸ ಆಗಬೇಕು. ಸೊ ಉಪವಾಸ ಕೂತು ಕೂಡ ಯಾರು ಕ್ಯಾರೆ ಅಂತಿಲ್ಲ ಅನ್ನೋ ಒಂದು ಆರೋಪ ಇದೆ. ಸೊ ರೈತರು ಈ ಒಂದು ಪ್ರತಿಭಟನೆಯನ್ನು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ರೈತರ ಕೂಗೇನು, ರೈತರ ಕಷ್ಟಗಳೇನು, ಇಷ್ಟೆಲ್ಲ ಪ್ರತಿಭಟನೆ ಆಗ್ತಿದ್ರು. ಯೋಜನೆ ಆರಂಭವಾಗಿ ಆಲ್ಮೋಸ್ಟ್ 20 ವರ್ಷ ಆದರೂ ಕೂಡ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಆಗಿದೆ? ಇನ್ನಾದರೂ ರೈತರು ಈ ಒಂದು ಕಣ್ಣೀರಿಗೆ ದಯವಿಟ್ಟು ಅಧಿಕಾರಿಗಳು ಹೋಗಲ್ಲಿ ಏನು ಪ್ರಾಬ್ಲಮ್ ಅನ್ನೋದನ್ನ ನೋಡಬೇಕು. ನಮ್ಮ ಪ್ರತಿನಿಧಿ ಮತ್ತು ಈ ಬಗ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಪೆಷಲ್ ಬೆಳಕನ್ನು ಚೆಲ್ಲಿದೆ. ಅಲ್ಲಿ ನಮ್ಮ ಆಂಕರ್ ರಾಮ್ ಬಡ್ಗೇರ್ ನೇರ ಬೆಳಗಾವಿಗೆ ಹೋಗಿ ಅಲ್ಲಿ ರೈತರ ಜೊತೆ ಮಾತನಾಡಿದ್ದಾರೆ. ಬನ್ನಿ ರೈತರು ಏನು ಹೇಳಿದ್ದಾರೆ ನೋಡೋಣ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿಯಲ್ಲಿದೆ ಅಥವಾ ಹುಕ್ಕೇರಿ ಭಾಗದಲ್ಲಿದೆ. ಹುಕ್ಕೇರಿಯಲ್ಲಿ ಯಾಕಿದೆ? ಇಲ್ಲಿ ರೈತರು ನಿರಂತರವಾಗಿ 24 ದಿನಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ನೀರಿಗೋಸ್ಕರ. ನಮಗೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 24 ದಿನಗಳಿಂದಲೂ ಕೂಡ ನಿರಂತರವಾಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈಗ ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಈ ಭಾಗದ ಜನ. ಏತ ನೀರಾವರಿ ಯೋಜನೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಈ ಯೋಜನೆ ತಂದಿರುವ ಉದ್ದೇಶನೇ 21 ಹಳ್ಳಿಗಳಿಗೆ ನೀರು ಹೋಗಲಿ, ಕುಡಿಯೋದಕ್ಕೆ, ರೈತರಿಗೆ, ಕೃಷಿ ಜಮೀನಿಗೆ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದರೆ ಬಹಳಷ್ಟು ಹಳ್ಳಿಗಳಿಗೆ ಸರಿಯಾಗಿ ಸಮರ್ಪಕವಾಗಿ ನೀರು ಹೋಗ್ತಾ ಇಲ್ಲ. ಹಾಗಾಗಿನೇ ಯಾಕೆ ನೀರು ಬರ್ತಾ ಇಲ್ಲ, ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಭಾಗದ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಸಲಿಗೆ ಈ ಪ್ರತಿಭಟನೆಗೆ ಏನು ಕಾರಣ?
ಜೊತೆಗೆ ಇಲ್ಲಿನ ರೈತರು 24 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಏನು ಕಾರಣ? ಅಷ್ಟೊಂದು ಗಂಭೀರವಾಗಿದೆಯಾ ಪರಿಸ್ಥಿತಿ? ಹಾಗಾದ್ರೆ ಎಷ್ಟು ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ? ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿನ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವರನ್ನೇ ಕೇಳ್ತಾ ಹೋಗೋಣ. ಅವರ ಆರೋಪ ಏನು, ಅವರ ಆಗ್ರಹ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಈಗ ಹೋರಾಟ ಮಾಡ್ತಾ ಇರುವಂತ ರೈತ ಬಾಂಧವರೇ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಏನು ಹೇಳ್ತೀರಿ? ನೀವು ಎಷ್ಟು ದಿನ ಆಯಿತು ಕೂತ್ಕೊಂಡು? ನಾವು ಇವತ್ತಿಗೆ 24 ದಿವಸ ಆಯ್ತು ಸರ್. ಓಕೆ. ನಾವು ಕೆನ್ಸನಟ್ಟಿ ಅವ್ರಿ, ನಾವು ಉಪವಾಸ ತೆಗೆದಾಗ ನಮ್ಮ ಕಾಕ ಜೊತೆ ಕೂತಿದ್ದೇನೆ ರೀ. ಮತ್ತು ಇನ್ನೂ ತಕ್ಕ ಏನೈತಿ ಸರ್, ಈ ವರ್ಷ ಬಂದು ಯಾವಾಗ ನಾವು ಹೋಗ್ಬೇಕಾರೆ ಕೇಳಿದ್ರೆ ಮೋಟ್ರ್ ಸರಿ ಇಲ್ಲ, ಈ ಮೋಟ್ರ್ ರೆಡಿ ಮಾಡಿ ಕಳಿಸಿದ್ದೀವಿ, ಆ ಮೋಟ್ರ್ ರೆಡಿ ಆಗಿ ಬಂದ ತಕ್ಷಣ ಇನ್ನೊಂದು ಮೋಟ್ರ್ ಸುಟ್ಟಿದೆ ಅಂತ ಹೇಳ್ತಾರೆ ಸರ್. ಯಾವುದೂ ಸರಿಯಾಗಿ ಸರ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಬಂದು ಆಫೀಸಲ್ಲಿ ಕೇಳಿದರೆ ನೀವು ಏನೋ ಒಂದು ಮಾಹಿತಿ ಕೇಳಿದ್ರೆ ಸರ್, ನೀವು ಮಾಹಿತಿ ಹಾಕಲ್ಲಿ ತೊಗೋರಿ ಅಂತ ಹೇಳ್ತಾರೆ. ಎಲ್ಲ ನಾವು ಮಾಹಿತಿ ಹಾಕದ ತೊಗೊಳ್ಬೇಕಾದ್ರೆ ಸರ್, ಇವ್ರ ಅಧಿಕಾರಿಗಳು ಇಲ್ಲಿ ಯಾಕದಾರ? ಈಗ ಇಲ್ಲಿ ವರ್ಕ್ ಮಾಡೋರು ಯಾರು ಅದಾರಲ್ಲ ಸರ್, 10 ವರ್ಷದಿಂದ ಇವ್ರ ಅಧಿಕಾರಿಗಳು ಅದಾರ ಇಲ್ಲ ಸರ್. ಇಲ್ಲಿ ಇವ್ರಿಗೇನು ಸಂಬಳ ಕೊಟ್ಟಿದ್ದಿಲ್ಲ ಗೌರ್ಮೆಂಟ್. ಹಾಂ, ಮತ್ತು ಇವ್ರಿಗೆ ಏನಕ್ಕೆ ಕೇಳಕ್ಕೆ ಬಂದ್ರೆ ಮಾಹಿತಿ ಹಾಕೋದು ನಾವು ಪ್ರತಿಯೊಂದು ತೊಗೋಬೇಕಾರೆ ಇವ್ರು ಎದಕ್ಕೆ ಇರ್ತಾರೆ? ಏನಕ್ಕೆ ಕೇಳಕ್ಕೆ ಬಂದ್ರೆ ಸರ್ ಒಂದು ಏನು ರೆಸ್ಪಾನ್ಸ್ ಮಾಡೋಂಗಿಲ್ಲ. ನೀರು ಯಾಕೆ ಹರಿಸಿಲ್ಲ ಸರ್ ಅಂತ ಕೇಳಿ ಅದು ಏನು ರೆಸ್ಪಾನ್ಸ್ ಮಾಡಲ್ಲ. ಮೋಟ್ರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟಿಂದ ನಮಗೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಎಷ್ಟು ಅನುದಾನ ಬಂದೈತಿ ರೀ? ಎಷ್ಟು ಮೋಟ್ರ್ ರೆಡಿ ಮಾಡಿಸ್ಯಾರ ಇವ್ರು? ಇವ್ರೇನು ಡಾಕ್ಯುಮೆಂಟ್ ಅಟ್ಟ ಮಾಡಿಸಿದಾರೋ ಅಥವಾ ಅದು ಏನು ಕರೆಕ್ಟ್ ಆಗಿದಾವೋ ಇಲ್ಲೋ ಯಾರಿಗೂ ಎನ್ಕ್ವೈರಿ ಇಲ್ಲ ಸರ್. ಅದಕ್ಕೆ ನಾವು ಒಂದು ಏನು ಆಗ್ರಹ ಸರ್, ಇದು ಏನಾಗಿದೆ, ಯಾಕೆ ನಾವು DC ಅವ್ರಿಗೆ ಹೇಳ್ತೇವೆ ಸರ್ ಬರಬೇಕಂತ ಯಾಕೆ ಹೇಳ್ತೀವಿ ಅಂದರೆ, ಇದು ಏನು ಇದು ಅವ್ಯವಹಾರ ನಡೆದಿದೆ ಸರ್, ಇದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಲೋಕಾಯುಕ್ತಗೆ ಹಾಕಬೇಕು ಸರ್. ಇದು ಅವರೆಲ್ಲ ಎನ್ಕ್ವೈರಿ ಮಾಡಿ ನಮಗೇನಿದೆ 18 ಹಳ್ಳಿ ಸಮಸ್ಯೆ ಇದೆ ಸರ್, ನಾವು ಪರಿಹಾರ ಮಾಡ್ಕೊಡ್ಬೇಕಂತ ಸರ್. ಈಗ ಏನು ಮಾಡಿದೆ ಸರ್, ಇನ್ನೂವರೆಗೆ ಕೆನಾಲ್ ಆಗಿ 20-22 ವರ್ಷ ಆದ್ರೆ ಸರ್, ಒಂದು ಸ್ಟಾರ್ಟಿಂಗ್ ಆಗಿ ಹೊಸ ಕೆನಾಲ್ ಆದಾಗ ಅಷ್ಟು ಬಂದಿದೆ ಸರ್ ನೀರು. ಅದರ ನಂತರ ನೀರು ಯಾವುದೂ ಬಂದಿಲ್ಲ. ಅದ್ರಾಗೆಲ್ಲ ಮಣ್ಣು ಬಿದ್ದು ಎಲ್ಲ ಉಳು ತುಂಬಿ ಸರ್. ಒಂದು ಗಿಡ ಕಂಟಿಗೆ ಸ್ವಚ್ಛ ಮಾಡಿಲ್ಲ ಇವರು. ಈಗ 2 ಮೋಟ್ರದಾಗ ಅದೇ ಗಿಡ ಸ್ವಚ್ಛ ಮಾಡಿಲ್ಲ, ಅದೇ ಉಳದಲ್ಲಿ 2 ಮೋಟ್ರದಲ್ಲಿ ನೀರು ಹೋಗಿ ಸರ್. ಇನ್ನೂವರೆಗೆ 3 ಮೋಟ್ರದಿಂದ ನಮ್ಗೆ ನೀರು ಹೋಗಲ್ಲ ಅಂತ ಹೇಳ್ಕೊತ ಬಂದೆ ಸರ್ ಅವರು. 3 ಮೋಟ್ರ್ ಆದರೂ ನಮ್ಗೆ ನೀರು ಹೋಗಲ್ಲ ಅಂತ ಹೇಳ್ಕೊಂಡ್ರೆ, ಇವಾಗ ನಾವು ಇಲ್ಲಿ ಕೂತ್ನಂದ್ರೆ 2 ಮೋಟ್ರದಿಂದ ಯಾಕೆ ಹೆಂಗೆ ನೀರು ಹೋಯ್ತು ಅಂತ ನಾವು ಕೇಳ್ತೀವಿ ಸರ್. ಇಷ್ಟು ದಿವಸಕ್ಕೆ ಯಾಕೆ ಹೋಗಲಿಲ್ಲ, ಇವಾಗ ಯಾಕೆ ಹೋಯ್ತು? 10 ವರ್ಷದಿಂದ ಅಧಿಕಾರಿಗಳು ಇಲ್ಲಿದ್ದರೂ ಇಲ್ಲೋ, ಅವ್ರಿಗೆ ಏನಾರು ಗೌರ್ಮೆಂಟ್ ಗಾಡಿ ಕೊಟ್ಟಿದ್ದು ಇಲ್ಲೋ, ಅವ್ರಿಗೆ ಏನಾರು ವ್ಯವಸ್ಥೆ ಕೊಟ್ಟಿದ್ರು ಇಲ್ಲೋ, ಒಂದು ದಿವಸ ಬಂದಿಲ್ಲ ಸರ್ ಅವರು, ಒಂದು ದಿವಸ ವಿಸಿಟ್ ಮಾಡಿಲ್ಲ. ಈಗ ಟಿಲ್ ನೀರು ಕೊಡಿದ ಸರ್, ಮೇನ್ ಕೌಲಿಂದ ಹೋಗ್ಬಿಟ್ಟು ಬರೀ ಒಂದು 2 ದಿವಸ ನೀರು ಕೊಡಿದ ಸರ್. ಅಷ್ಟು ಮುಗಿತು ಅಂತ ಹೇಳಿ ಸುಮ್ಮನೆ ಆಗಿಬಿಡ ಸರ್. ಈ ಮತ್ತೆ ನೀರಿಲ್ಲ. ಈಗ ನಾವು ಇಲ್ಲಿ ಕೂತಿದ್ದೀವಿ ಹೋದ್ರೆ ಇನ್ನೂ 3 ಮುಂದೆ ನೀರು ಹೋಗಿಲ್ಲ ಸರ್. ಅದು ಈ ಮತ್ತೆ ಇಲ್ಲಿ ಲಾಸ್ಟ್ 1ನೇ ಗೇಟು 2ನೇ ಗೇಟ್ ಮಾತ್ರ ಚಲೋ ಇದೆ ಸರ್. ಮುಂದೆ ನೀರು ಹೋಗಿ ನಮಗಿನ್ನೂ ಬೇರೆ ಇನ್ಫಾರ್ಮೇಷನ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಇವ್ರಿಗೆ ಯಾರು ಇನ್ಫಾರ್ಮೇಷನ್ ಕೊಡ್ಬೇಕು ಸರ್? ನಾವು ಬಂದಾಗ ಇನ್ಫಾರ್ಮೇಷನ್ ಕೊಡ್ಬೇಕು ಅಥವಾ ಇವ್ರಿಗೆ ಏನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದಾವಲ್ಲ ಸರ್ ಇಲ್ಲಿ? ಅಲ್ಲ, ಕಳೆದ ಕೆಲವು ದಿನಗಳ ಹಿಂದೆ ನಾವೇ ಗ್ಯಾರಂಟಿ ನ್ಯೂಸ್ನಲ್ಲೇ ಇದ್ರ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ. ನೀವೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು? ಹಾಂ ಸರ್, ನಾವು ಪಂಚಾಯತಿಯಿಂದ ಕ್ಲೀನ್ ಮಾಡಿದ್ವಿ ಸರ್. ಅದೇ ಪಂಚಾಯತಿಯಲ್ಲಿ ಕ್ಲೀನ್ ಮಾಡಿರೋದು ಇವ್ರ ಅಧಿಕಾರಿಗಳು ಅದ್ರ ಮೇಲೆ ಬಿಲ್ ತೆಗೆದಾರೆ ಸರ್ ಇವರು. ನಾವು ಪಂಚಾಯತಿಯಿಂದ ಏನು ಅನುದಾನ ತೊಗೊಂಡು ನಾವು ಸ್ವಚ್ಛ ಮಾಡಿದ್ವಿ ಕೌಲಿಯಿಂದ, ಅದೇ ಕೌಲಿ ಸ್ವಚ್ಛ ಮಾಡಿದ್ವಿ ಅಂತ ಇವ್ರು ಹೇಳ್ತಾರೆ ಸರ್. ಈಗ ನಾವು ಅಲ್ಲೆಲ್ಲ ಮಾಡಿಸಿದ್ದು ಅದು 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 ಅವ್ರಿಗೆ ಪಂಚಾಯತಿಂದನೂ ಕ್ಲೇಮ್ ಮಾಡಿದ್ದಾರೆ, ಬಟ್ ಇವರು ಅದ್ರ ಮೇಲೆ ಬಿಲ್ ತೆಗೆದಾರೆ ಸರ್. ಇದು ಯಾರು ಎನ್ಕ್ವೈರಿ ಮಾಡ್ಬೇಕು ಸರ್? ಇದನ್ನು ನಾವು ಬಂದು ಕೇಳಿದ್ರೆ ಒಂದು ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಈಗ ಲೋಕಾಯುಕ್ತ ಹಾಕಬೇಕಾದ್ರೆ ನಾವು DC ಅವ್ರು ಸಪೋರ್ಟ್ ಕೊಡ್ತಾ ಇಲ್ಲ. DC ಅವ್ರು ಬಂದು ನಾವು ಶಾರ್ಟ್ಔಟ್ ಮಾಡ್ತಿಲ್ಲ. ನಾವು ಯಾರನ್ನು ಕೇಳ್ಬೇಕು ಸರ್? ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ನಾವು ಇಲ್ಲಿ ಉಪವಾಸ ತಯಾರು ಹೇಳ್ಕೊಂಡಿವಿ ಸರ್, ಯಾರು ಬಂದು ನಮಗೆ ಸೋಲ್ವ್ ಮಾಡ್ಕೊಳ್ಳಿ ಅಂತ. ಈಗೇನಿದೆ ಸರ್, ಹಿರಣ್ಯಕೇಶಿಯಿಂದ ನದಿ ನೀರು ಹೋಗ್ಬೇಕು ಸರ್. ನಮಗೆ ಹಿರಣ್ಯಕೇಶಿ ನದಿ ನೀರು ಯಾವ ಡ್ಯಾಮ್ಗೂ ಅಟ್ಯಾಚ್ ಇಲ್ಲ, ಯಾವ ಡ್ಯಾಮ್ಗೂ ಹೋಗಲ್ಲ ಸರ್. ಅದು ಏನೋ ಮಹಾರಾಷ್ಟ್ರದ ಮಳೆ ಆಗಿ ನೀರು ಬಂದಿದೆ ಸರ್, ಅದೇ ನೀರು ನಮ್ಗೆ ಎತ್ತಿ ಕೊಡಿ ಅಂತ ಅಟ್ಟೆ ಹೇಳ್ತಾವೆ ಸರ್ ಅವರಿಗೆ. ಈಗ ಹಿಂದೆ ಲಾಸ್ಟ್ ಟೈಮು ಗೌರ್ಮೆಂಟ್ದವ್ರು ಒಂದು ಆದೇಶ ಮಾಡ್ಯಾರ ಸರ್, ಯಾವುದೇ ಡ್ಯಾಮ್ನಿಂದ ನೀರು ಕೊಡಬಾರ್ದು ಅಂತ. ನಾವು ಯಾವ ಡ್ಯಾಮ್ ನೀರು ಕೇಳ್ತಾ ಇಲ್ಲ ಸರ್. ಈಗ ಗೌರ್ಮೆಂಟ್ದವ್ರು ಆದೇಶ ಮಾಡಿ ಕಟ್ಟಿದೆ ಸರ್, ಡ್ಯಾಮಿಂದ ನೀರು ಕೊಡಬೇಡಿ, ವೇಸ್ಟಾಗಿ ಹೋಗ್ತಾ ಇರೋದು ನೀರು, ಮಳೆ ನೀರು ಮಾತ್ರ ನೀವು ಎತ್ತಿ ಕೊಡು ಅಂತ ಹೇಳ್ತಾರೆ ಸರ್. ಅದು ಮಾಡ್ತಾ ಇಲ್ಲ ಇವರು. ಇವ್ರು ಏನು ಹೇಳ್ತಾರೆ ಸರ್, ಗೌರ್ಮೆಂಟ್ ಆದೇಶ ಆಗಿದೆ, ನಾವು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಆದೇಶ ಆಗಿರೋದು ಡ್ಯಾಮಿಂದ ಕೊಡಬಾರ್ದು ಅಂತ ಆಗಿದೆ ಸರ್. ಇದು ಯಾವುದೂ ನದಿಯಿಂದ ಎತ್ತಿ ಕೊಡಬಾರ್ದು ಅಂತ ಹೇಳಿಲ್ಲ ಅವರು. ಈಗ ನಮಗೆ ಬೇಕಾಗಿರೋದು ಹಿರಣ್ಯಕೇಶಿ ನದಿಯಿಂದ ನೀರು ಮಾತ್ರ ಎತ್ತಿ ಕೊಡಬೇಕು ಇವರು. ನಮಗೆ ಬರೀ ಏರ್ ಬಂದ್ಬಿಟ್ಟು 90 ಡೇಸ್ ನೀರು ಕಂಟಿನ್ಯೂಸ್ ಹರಿಸ್ಕೊಡ್ಬೇಕು ಸರ್. ಮುಂಗಾರು ಬೆಳೆಗೆ ಹರಿಸ್ಕೊಡ್ಬೇಕಂತ ಇವ್ರು ರೂಲ್ಸ್ ಇದೆ ಸರ್. ಇದು ಮುಂಗಾರು ಬೆಳೆ ಆದ್ರೆ ಇನ್ನು ಯಾವ ಬೆಳೆ ಸರ್? ಇದು ಇದೇ ಮುಂಗಾರು ಬೆಳೆ ಅಲ್ಲ. ನಾವು ಈಗ ವರ್ಷ ಮಳೆ ಆದರೆ ಮಳೆ ಆಗ್ತಾ ಇರ್ತದೆ, ಈ ವರ್ಷ ಮಳೆ ಇಲ್ಲ, ನೀರಿಲ್ಲ ಅಂತ ಬೇರೆ ನಾನು ಕೇಳ್ತಾ ಇದ್ದೀವಿ ಸರ್. ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರು. ಈ ಬರಗಾಲ ಬರೆಯುತ್ತೆ ಅಂತ ಎಲ್ಲ ಘೋಷಣೆ ಆಗಿದೆ ಸರ್. ಬರಗಾಲ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ಏನೋ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ, ನೀರು ಬರ್ತಾ ಇದೆ, ಹಿರಣ್ಯಕೇಶಿ ನದಿ ತುಂಬಿ ಹರಿತಾರೆ. ಈ ಬರ ಪರಿಶೀಲನೆ ಮಾಡ್ತಾ ಇದಾರಲ್ಲ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲಾ ಸಚಿವರುಗಳು ಹೋಗಿ ಬರ ಪರಿಶೀಲನೆ ಮಾಡ್ರಪ್ಪ ಅಂತ. ಯಾರಾದ್ರೂ ಬಂದಿದ್ರಾ? ಇಲ್ವಾ? ಯಾರು ಇಲ್ಲ ಸರ್, ಯಾರು ಬಂದಿಲ್ಲ ಇಲ್ಲಿ. ನಮ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಇಲ್ಲಿ ಹೋರಾಟ ಕೂತ್ಕೊಂಡಿದ್ದವರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಇನ್ನು ನಮ್ಮ ಹೊಲಗಳಿಗೆ ಬಂದು ಎನ್ಕ್ವೈರಿ ಮಾಡೋದು ಮತ್ತೆ ದೂರ ಉಳಿಸಿ ಸರ್. ಅದು ಈಗ ಹಿರಣ್ಯಕೇಶಿ ನದಿ ಏನೋ ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ ಅಂತ ಹಿರಣ್ಯಕೇಶಿ ತುಂಬಿ ಬರ್ತಾ ಇದೆ ಸರ್. ಅದೇ ನೀರು ನಾವು ಎತ್ತಿ ಕೊಡು ಅಂತ ಕೇಳ್ತಾ ಇದ್ವಿ. ಇವ್ರು ಏನು ಯಾರು ಮನೆಯಿಂದ ನೀರು ತಂದು ಕೊಡು ಅಂತ ಹೇಳ್ತಿಲ್ಲ, ಯಾರು ಹಿಂದೆ ಯಾರಿಗೂ ನೀವು ಹೋಗ್ತಾ ಇರೋ ನೀರು ಯಾವ ಡ್ಯಾಮಿಂದ ನಾವು ಕಸ ತಂದು ಕೊಡು ಅಂತ ಹೇಳ್ತಾರೆ ಸರ್. ವೇಸ್ಟಾಗಿ ಹೋಗ್ತಾರೆ ನೀರು, ಮೋಟ್ರಿಂದ ಹಾಕಿಬಿಟ್ಟು ನಮ್ಗೆ ನೀರು ಕೊಡಿ ಅಂತ ಅಟ್ಟಕ್ಕೆ ಕೇಳ್ತಾವೆ ಸರ್. ಇವ್ರಿಗೆ ಏನು ನಾವು ಏನು ಬೇರೆ ಏನು ಕೇಳ್ತಿಲ್ಲ, ನಮಗೆ ಬೇಕಾಗಿರೋದು ನೀರು. ನಾವು ನೀರು ಕೇಳ್ತಾ ಇದ್ರೆ ಇವರು ಯಾವ್ದು ರೆಸ್ಪಾನ್ಸ್ ಮಾಡ್ತಿಲ್ಲ. ಇವ್ರಿಗೆ ಏನಂತಾರೆ ಸರ್, ಇಲ್ಲಿ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅವ್ರಿಗೆ ಕೇಳಿದ್ರೆ ನಮಗೆ ಮೇಲಿನ ಗೌರ್ಮೆಂಟಿಂದ ಪರ್ಮಿಷನ್ ಬೇಕಂತ ಸರ್. ಇದು ಹಿರಣ್ಯಕೇಶಿ ನದಿ ಇವ್ರು ಕೊಡಬೇಕಾಗಿ ಸರ್ ರಿಪೋರ್ಟ್. ಇದು ವೇಸ್ಟಾಗಿ ಹೋಗ್ತಾ ಇರೋದು ನೀರು. ಇನ್ನು ರೈತರು ಕೇಳ್ತಾ ಇದ್ದಾರೆ, ನಾವು ಎತ್ತಿ ಕೊಡ್ತೀವಿ ಅಂತ ಇವರು ಒಂದು ರಿಪೋರ್ಟ್ ಬರೆದ್ಬಿಟ್ಟು ಅದು ವೇಸ್ಟಾಗಿ ಹೋಗ್ತಾ ಇರೋದು ನೀರನ್ನು ನಮ್ಗೆ ಎತ್ತಿ ಕೊಡ್ಬೇಕು ಸರ್ ಇವರು.
ಇವರು ಗೌರ್ಮೆಂಟ್ ಆದೇಶ ನಮಗೆ ತೋರಿಸ್ತಾರೆ ಸರ್ ಇವರು. ಗೌರ್ಮೆಂಟ್ ಆದೇಶ ಡ್ಯಾಮಿಂದ ನೀರು ಕೊಡಬಾರ್ದು. ನಾವು ಡ್ಯಾಮಿಂದ ನೀರು ಕೇಳ್ತಾನಿಲ್ಲ ಸರ್ ಇವರಿಗೆ. ಈ ಡ್ಯಾಮ್ ನೀರು ಬಿಡಬೇಕಾಗಿದ್ದು ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿಗಂತ ಮಾತ್ರ ಕೊಡ್ತಾರೆ ನಮಗೆ. ಈಗ ನಾವು ಬೆಳೆಗೆ ಹಾಸಕ್ಕಂತ ನೀರು ಕೊಡಲ್ಲ ಸರ್ ಅದ್ರದ್ದು. ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿಗೋಸ್ಕರ ಏನೋ ಒಂದು ವಾರ 2 ವಾರ ಅಷ್ಟು ಕೊಡ್ತಾರೆ ಸರ್. ಈಗ ನೀವು ಹೇಳ್ತಾ ಇರೋದು ಹಿರಣ್ಯಕೇಶಿಲಿ ಹಾಂ ಸರ್, ಒಳ್ಳೆ ನೀರಿದೆ, ಆ ನೀರು ಬಿಡ್ರಪ್ಪ ಅಂತ ಹೇಳಿ. ಇನ್ನೊಂದು 4 ದಿವಸದಲ್ಲಿ ನಮಗೆ ಅದು ಮಳೆ ಕಡಿಮೆ ಆಗಿದೆ ಸರ್. ಇವಾಗ ಅಲ್ಲಿ ಡ್ಯಾಮ್ ಹೊಳೆಯಲ್ಲಿ ನೀರು ಹೋದ್ರೆ ಇದು ಎಲ್ಲಿಂದ ಕೊಡ್ತಾರೆ ಸರ್ ನೀರು ಇವರು? ಇವಾಗ ಆಲ್ರೆಡಿ ಈಗ 2 ಮಂತ್ಸ್ ಆಯ್ತು ಸರ್ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿ, ಇನ್ನೂವರೆಗೆ ನೀರು ಕೊಟ್ಟಿಲ್ಲ. ಬರೀ ಈಗ ಏನು ಮಾಡಿ ಸರ್, ಮೇನ್ ಕೌಲಿಂದ ನೀರು ಹೋಗಿ ಟೀಲ್ಯಾಂಡ್ಗೆ ತೋರಿಸ್ಬಿಟ್ಟು GPS ಮಾಡಿ ನಾವು ಟೀಲ್ಯಾಂಡ್ ರಿಪೋರ್ಟ್ ಇವ್ರು ಏನು ರಿಪೋರ್ಟ್ ಕೊಡ್ತಾರೆ ಸರ್, ಟೀಲ್ಯಾಂಡಿಗೆ ನೀರು ಹರಿಸಿದ್ವಿ ಅಂತ ಕೊಟ್ಟಿದ್ದಾರೆ ಸರ್. ಆದರೆ ಅಷ್ಟು ಟಿಲ್ಲೆವರಿಗೆ ಟೋಟಲ್ 8 ಗೇಟ್ ಅದಾವೆ ಸರ್. ಒಂದೊಂದು ಗೇಟಿಗೆ ಎಷ್ಟು ದಿವಸ ನೀರು ಬಿಟ್ಟಿದ್ದಾರೆ, ಆ ಟಿಲ್ಲೆವರಿಗೆ ನೀರು ಹೋಗಿದೆ ಇಲ್ಲ ಅಂತ ಯಾರೂ ಎನ್ಕ್ವೈರಿ ಮಾಡಿಲ್ಲ. ನಮ್ದು ಯಾವ ನೀರು ಬಂದಿಲ್ಲ ಸರ್ ಇನ್ನೂವರೆಗೆ. ನಾವು ಒಂದು ಏನಿದೆ ಸರ್, ಒಂದು ಗೇಟಿಂದ ಬರೀ 1 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರ್ ಮಾತ್ರ ನೀರು ಹೋಗಿದೆ ಸರ್. ಅದು ಅದ್ರ ಮುಂದೆ ಯಾವುದಕ್ಕೆ ಬರೋ ನೀರು ಬಂದಿಲ್ಲ. ಇವ್ರ ಅಧಿಕಾರಿ ಹೇಳ್ತಾರೆ ನಾವು ನೀರು ಹರಿಸಿ ಅಂತ GPS ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ಅವರು. ನೀರಾವರಿ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಸಾಹೇಬರಾಗಲಿ ಎ ಸಿ ಅವರಾಗಲಿ ಇವರ ನಮ್ಮ ಭಾರತ ದೇಶದಾಗ ಒಂದು ನಾಣ್ಯ ಐತಿ. ಒಂದು ನಾಣ್ಯಕ್ಕೆ 2 ಮುಖ ಇದ್ದಂಗೆ ಇವರು, ಬರೋಬ್ಬರಿ ಐತ್ರಿ. ಆದರೆ ರೈತರಿಗೆ 2 ಮುಖ ತೋರಿಸ್ಬೇಕಿರಲಿಲ್ಲ. ರೈತರ ಮುಖ ಒಂದೇ ಮುಖ, ಆದರೆ ಅವ್ರವ್ರಿಗೆ ಮತ್ತು ರೈತರ ಮುಖಕ್ಕೆ ಒಂದಾರ ಬೆಲೆ ಕೊಡಬೇಕಿರಲಿ. ಅವ್ರು ನಿಮ್ಗೆ ಏನು ಆಗಾಕತ್ತೈತಿಪ್ಪ, ನಿಮ್ಗೆ ಯಾಕೆ ಕಷ್ಟ ಐತಿ, ಈ ಮಾತು ಯಾರೂ ಎತ್ತಾನಿಲ್ಲ ರೀ. ಮತ್ತು ಇದನ್ನು ಎತ್ತಾನಿಲ್ಲ ನೋಡ್ರಿ, ಯಾರೇ DC ಅವ್ರು ಬರಲಿ ಯಾರೇ ಬರಲಿ, ನಾವು ಲೇಖಿಯ ಮೂಲಕ 18 ಹಳ್ಳಿಯ ಇದು ಸಮ್ಮುಖದಲ್ಲಿ ಇದು ಜರಕರ್ತ ನಿರ್ಣಯ ಆಯ್ತಂದ್ರೆ ಅಲ್ಲಿಗೆ ಎದ್ದು ಹೋಗೋರು. ಅಲ್ಲಿ ತನಕ ನಾವು ಇನ್ನೂ 1 ವರ್ಷ ಹೋಗ್ರಿ, ಆದರೆ ನಾವು ಎದ್ದು ಹೋಗೋ ಜನನ ರೈತರೇ ಅಲ್ಲ. ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ, ರೈತರ ಒಕ್ಕೂಟಗಳಿಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ಭಾಗದ ರೈತರ ಹೋರಾಟದ ಒಂದು ಧ್ವನಿ ಮತ್ತು ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ 74 ವರ್ಷದ ವೃದ್ಧನಿಂದ ಹಿಡ್ಕೊಂಡು ಸಾಕಷ್ಟು ಜನ ರೈತರು ಪ್ರತಿನಿತ್ಯ ಮಾಡುವಂಥ ಕೆಲಸವನ್ನು ಬಿಟ್ಕೊಂಡು ಇಲ್ಲಿ ಅಹೋರಾತ್ರಿ ಧರಣಿ ಕೂತಿದ್ದಾರೆ ಅಂತ ಅಂದರೆ ಇಷ್ಟು ಗಂಭೀರವಾದಂಥ ಸಮಸ್ಯೆಗಳಿದ್ದಾವೆ. ಸಂಬಂಧಪಟ್ಟಂಥ ಅಧಿಕಾರಿಗಳು 24ನೇ ದಿನ ಹೋರಾಟ, ಜೊತೆಗೆ 3 ದಿನ ಆಯಿತು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಆರೋಗ್ಯ ಇಲಾಖೆಯವರು ಬಂದು ಚೆಕಪ್ ಮಾಡ್ಕೊಂಡು ಹೋಗ್ತಾರೆ ಹೊರತು AC ಬರ್ತಾ ಇಲ್ಲ, ಬೇರೆ ಬೇರೆ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬರ್ತಾ ಇಲ್ಲ. DC ಅವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ರೋಷನ್ ಅವ್ರ ಬಗ್ಗೆ ಸಾಕಷ್ಟು ಸಹಾಯ ಮಾಡ್ತಾರೆ, ಸಾಕಷ್ಟು ಜನಪರವಾಗಿ ಇದ್ದಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಇಲ್ಲಿ ರೈತರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು, DC ಅವರಾದಂಥವ್ರು ನಿಮಗೂ ಕನಿಕರ ಬರ್ತಾ ಇಲ್ಲ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇನ್ನು ಬೇರೆ ಅಧಿಕಾರಿಗಳಿದಾರಲ್ಲ, ದಪ್ಪ ಚರ್ಮದ ಅಧಿಕಾರಿಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಅಂತೂ ಇಲ್ಲ. ಸೊ ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಜೊತೆಗೆ ರೈತರಿಗೆ ಅವಮಾನ ಮಾಡಿ ಹೋಗಿದ್ದಾರೆ ಇಲ್ಲಿಂದ. ಸೊ ಹಾಗಾಗಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಮ ಮೇಲೂ ಕೂಡ ರೈತರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಉಪವಾಸ ಕೂತಿರುವಂಥ ವಯಸ್ಸಾದಂಥ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಏನಾದರೂ ಆದರೂ ಕೂಡ ಇದು ನಿಮ್ಮ ತಲೆದಂಡಕ್ಕೆ ಕಾರಣ ಆಗುತ್ತೆ. ಸೊ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ. ಇಲ್ಲಿ ಕೇಳ್ತಾ ಇರೋದು ಕೇವಲ ನೀರು, ಎಲ್ಲೋ ಹರಿದು ಹೋಗ್ತಾ ಇರುವಂಥ ನೀರನ್ನು ನಮಗೆ ಕುಡಿಯೋದಕ್ಕೆ ಕೊಡ್ರಪ್ಪ, ನಮ್ಮ ಕೃಷಿಗೆ ನೀರು ಬಿಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಮತ್ತಿನ್ನೇನೂ ಕೇಳ್ತಾ ಇಲ್ಲ. ಸೊ ಆದಷ್ಟು ಬೇಗ ಈ ದಪ್ಪ ಚರ್ಮದ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಸ್ವಲ್ಪ ಈ ಕಡೆ ಬನ್ನಿ, ರೈತರ ಸಮಸ್ಯೆಯನ್ನು ಆಲಿಸಿ ಸಾಕು. ಅವ್ರ ಕಣ್ಣಿಗೆ ದೇವರಾಗಿ ಹೋಗ್ತೀರಾ ನೀವು.